ಗಿಲ್ಲಿ ಮತ್ತು ಧ್ರುವಂತು ಮೊನ್ನೆ ಒಂದು ಟಾಸ್ಕ್ ಆಡ್ತಾರಲ್ಲ, ಸೊ ನಾನು ಆ ಟಾಸ್ಕ್ನ ಅಷ್ಟೊಂದು ಅಬ್ಸರ್ವ್ ಮಾಡಿ ಆ್ಯಂಡ್ ಅಷ್ಟು ನೋಡಿರಲಿಲ್ಲ. ಬಟ್ ನಿನ್ನೆ ಆ ಕ್ಲಿಪ್ನ ನೋಡಿದೆ. ಗಿಲ್ಲಿ ಕರೆಕ್ಟಾಗೆ ಫೈಟ್ ಕೊಟ್ಟಿದ್ದಾನೆ ಆ್ಯಂಡ್ ಇನ್ನು ಒಂದೇ ಒಂದು ಬಾಲ್ ಇತ್ತು. ಅದ್ರ ಬಗ್ಗೆ ಎಲ್ಲ ಪಾಯಿಂಟ್ ಏನಂತಂದರೆ, ಆ ಧ್ರುವಂತ್ ಗೆದ್ದಾದಮೇಲೆ ಈ ಅಶ್ವಿನಿದು ಧ್ರುವಂತದು ಅಮ್ಮ ಮಗನ ಸಂಬಂಧ ಇವನ್ನ ಕಣ್ಣಾರೆ ನೋಡೋಕ್ಕಾಗಲಿಲ್ಲಪ್ಪ. ಏನು ಗೆದ್ದು ಒಳಗಡೆ ಹೋಗಿದ ತಕ್ಷಣ ಜೈ ಮಹಾಕಾಳ್ ಅನ್ನೋದೇನು, ದೇವ್ರಿಗೆ ನಮಸ್ಕಾರ ಮಾಡೋದೇನು, ದೇವ್ರಿಗೆ ಜಿಗುಪ್ಸೆ ಬಂದ್ಬಿಡ್ಬೇಕು, ಇವನು ಯಾಕೆ ಇಷ್ಟೊಂದು ಡವ್ ಮಾಡ್ತವನೆ ಅಂತ ಆ ರೇಂಜಿಗೆ ಡವ್ ಮಾಡೋದು. ಅದಾದಮೇಲೆ ಆಯಮ್ಮ ಬೇರೆ ಏನು ಬೇಕು ಧ್ರುವ್ ಮಾಡ್ಕೊಡ್ತೀನಿ ಹೇಳಿ, ಅವನು ರಾಗಿ ಬೇಕು. ರಾಗಿನಾ? ಬೇರೆ ಏನಾದರೂ ಹೇಳಿದ್ರು ಮಾಡಿಕೊಡ್ತೀನಿ ತಿನ್ನುವಂತೆ. ಯಪ್ಪ ಯಪ್ಪ ಯಪ್ಪ. ಆಮೇಲೆ ಆಯಮ್ಮ ಒಳಗಡೆ ಹೋಗಿ ಇಬ್ಬರು ಗಂಜಿ ಮಾಡ್ಕೊಂಡು ಕೊಟ್ಬೇಡ, ಓಕೆನಾ? ನನಗೆ ಹೇಳ್ತಿರ್ಬೇಕಾದ್ರೆ ಸಿಟ್ಟು ನೆತ್ತಿಗೆ ಹೇಳ್ತಿದ್ದೆ, ಅಷ್ಟು ಕ್ರಿಂಜಾಗಿ ಕಾಣಿಸ್ತಿದೆ ಅದು. ಆಮೇಲೆ ಇನ್ನೊಂದೇನೋ ಒಂದು ಹೇಳ್ತಾರಪ್ಪ, ಧ್ರುವ್ ಸಂಜೆ ನಾನು ಮತ್ತು ನೀವು ಇಬ್ಬರು ಅಮ್ಮಂಗೆ ಕೈ ಮುಗಿಬೇಕು ಮರಿಬೇಡಿ ಅರ್ಸ್ಕೊಂಡಿದ್ವಲ್ಲ. ಏನರೋ ಹೇಳಿ ನಾನು. ಅವನು ಓಕೆ ಮ್ಯಾಮ್ ಅಂದಾಗ ಆಯಮ್ಮ ನೋ ಮ್ಯಾಮ್ ಅಮ್ಮ, ಡಬಲ್ ಅಮ್ಮ. ಹೌ ಕ್ರಿಂಜ್. ಇನ್ಸ್ಟಾಗ್ರಾಮಲ್ಲಿ ಬರ್ತಾರಲ್ಲ ಕ್ರಿಂಜಾಗಿ ಆಡ್ಕೊಂಡು, ಅವ್ರಿಗಿಂತ ಕ್ರಿಂಜ್ ಅಂತ ಅನಿಸಿದ್ದು ಈ ಕ್ಲಿಪ್ ನೋಡಿ ನನಗೆ. ಏನು ಆಡಿದ್ರು ಯಪ್ಪ ದೇವರೇ, ನನಗದು ನೋಡೋಕ್ಕಾಗಲಿಲ್ಲ. ಅದು ವಿಡಿಯೋ ಮಾಡಲೇಬೇಕು ಅಂತ ಮಾಡಿದ್ದು. ಆ್ಯಂಡ್ ನಾನು ಮೊನ್ನೆ ನೋಡಿದ್ದಿದ್ರೆ ನೆನ್ನೆನೇ ವಿಡಿಯೋ ಮಾಡ್ತಿದ್ದೆ. ಬಟ್ ನೆನ್ನೆ ನೈಟ್ ನಾನು ನೋಡಿದ್ದೆ ಆ ವಿಡಿಯೋನ. ಯಪ್ಪ ದೇವರೇ, ಅವ್ನು ಗೆದ್ದಿರೋದಕ್ಕೂ ಆಡಿರೋದಕ್ಕೂ ಇವ್ರುಗಳ್ದು ನೋಡೋಕ್ಕಾಗಲಿಲ್ಲ. ಆಮೇಲೆ ಇವರೇ ಬೇರೆಯವ್ರ ಬಗ್ಗೆ ಮಾತಾಡ್ಕೊತಾರೆ. ಚೈನ್ ಲಿಂಕ್ ನೋಡಿ ಮ್ಯಾಮ್ ಹೆಂಗಿದೆ ಅವ್ರದ್ದು, ಹಂಗೆ ಹಿಂಗೆ ಅಂತ. ಮನೇಲಿರೋರು ಎಲ್ಲರೂ ಒಂದು ಕಡೆ ಆದರೆ ಇವ್ರ ಗ್ರೂಪ್ದೇ ಇನ್ನೊಂದು ಕಡೆ, ನಿಮ್ಮದೇ ಹೈಲೈಟಾಗಿ ಎದ್ದು ಕಾಣಿಸ್ತಾ ಇರೋದು ಯಾರು ಗ್ರೂಪ್ ಮಾಡಿರೋದು ಅಥವಾ ಯಾರು ಮಾತು ಕೇಳ್ತಿರೋದು ಅಂತ. ಸೊ ನಿಮ್ಗೆ ಏನಂತ ಅನಿಸುತ್ತಪ್ಪ ಈ ಕ್ರಿಂಜ್ ವಿಡಿಯೋ ನೋಡಿ, ಕಮೆಂಟ್ ಮಾಡಿ.